ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ಡೈಲಿ ವ್ಲಾಗ್, ಸಂಡೇ ವ್ಲಾಗ್ ಹಾಕ್ತಾ ಇದ್ದೀನಿ. ಇವತ್ತಿನ ದಿನ ಏನೇನು ಮಾಡಿದ್ವಿ, ನಮ್ಮ ಅಮ್ಮನ ಮನೆಗೆ ಹೋಗಬೇಕಿತ್ತು, ಹಾಗೆ ಹೆಸ್ರುಘಟ್ಟಾಗಿ ಹೋಗಬೇಕಿತ್ತು, ಗ್ರಾಸ್ಲ್ಯಾಂಡ್ ಅಂತ. ಹಾಗೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗನ ಜೊತೆ ಆಟ ಆಡಿಕೊಂಡು, ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಿದ್ದ ಮನೆ ಕ್ಲೀನ್ ಮಾಡೋಕ್ಕೆ ಅವತ್ತಿನ ದಿನ. ನಾನು ಹಾಲ್ ಕ್ಲೀನ್ ಮಾಡ್ತಿದ್ದೆ. ನಮ್ಮ ಅತ್ತೆ ಪಾತ್ರೆ ಎಲ್ಲ ತೊಳ್ಕೊಂಡು ಟಿಫನ್ ಎಲ್ಲ ರೆಡಿ ಮಾಡ್ತಿದ್ರು. ಈಗಂತೂ ನನ್ನ ಮಗನಿಗೆ ನಾವು ವಿಡಿಯೋ ಮಾಡ್ತಿರೋದೆಲ್ಲ ಗೊತ್ತಾಗ್ತಿದೆ. ಇವಾಗ ರೆಕಾರ್ಡ್ ಕೂಡ ಮಾಡುವಾಗ ಪಕ್ಕದಲ್ಲೇ ಇದ್ದಾನೆ. ಒಂದು ಚೂರು ವಿಡಿಯೋ ಮಾಡೋದಕ್ಕೂ ಬಿಡಲ್ಲ, ಹಾಗೆ ರೆಕಾರ್ಡ್ ಮಾಡೋದಕ್ಕೂ ಬಿಡಲ್ಲ. ಬರೀ ಆಟ ಆಟ ಆಟ. ಅವ್ನು ತುಂಟ ಅಂತ ನೋಡೋದೇ ಖುಷಿ ಆಗಿಬಿಟ್ಟಿದೆ ಇವಾಗ ನಮಗೆ. ಹಾಗೆ ಮನೆಯೆಲ್ಲ ಗೂರಿಸಿ ಒರೆಸಿ ರೆಡಿ ಆಗೋಷ್ಟೊತ್ತಲ್ಲಿ ತುಂಬ ಟೈಮ್ ಆಗೋಗಿತ್ತು. ಅಷ್ಟರೊಳಗೆ ನಮ್ಮ ಅತ್ತೆ ಚಿತ್ರಾನ್ನ ಕೂಡ ಮಾಡಿದರು. ಸಿಂಪಲ್ ಆಗಿ ರೆಡಿ ಮಾಡೋಣ ಟಿಫನ್ನು ಅಂತ ಚಿತ್ರಾನ್ನ ಮಾಡಿದರು. ನನ್ನ ಮಗ ಇದನ್ನೆಲ್ಲ ನಾನ್ಸೆನ್ಸ್ ಸ್ಟುಪಿಡ್ ಫೆಲೋ. ಗ್ರಾಸ್ಲ್ಯಾಂಡಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಮಧ್ಯಾಹ್ನದ ಊಟ ಅಲ್ಲೇ ಮಾಡೋಣ ಅಂತ. ಜಾಗ ಚೆನ್ನಾಗಿದೆ ಅಂತ ನನ್ನ ತಮ್ಮ ಹೇಳ್ದ. ಹಾಗಾಗಿ ನಾವು ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಇದು ನನ್ನ ಔಟ್ಫಿಟ್ ಚೆಕ್. ಸಿಂಪಲ್ಲಾಗಿ ರೆಡಿ ಆಗಿದ್ವಿ ಔಟಿಂಗಿಗೆ. ಹಾಗೆ ನಮ್ಮ ಮನೆಯಿಂದ ನಾವು ಪಲಾವ್ ಮಾಡ್ಕೊಂಡು ಹೋಗಿದ್ವಿ. ನಮ್ಮತ್ತೆ ಪಲಾವ್ ಸೂಪರಾಗಿ ಮಾಡ್ತಾರೆ, ಪಲಾವ್ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಅಮ್ಮನ ಅಣ್ಣನ ಮನೆಯಿಂದ ಚಪಾತಿ, ಕಾಳು ಪಲ್ಯ, ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ಬಂದಿದ್ರು. ಹಾಗೆ ನಾವು ರೆಡಿಯಾಗಿ ಮನೆ ಹತ್ರ ಹೋಗೋಷ್ಟೊತ್ತಲ್ಲಿ ಆಲ್ಮೋಸ್ಟ್ 2:30 ಆಗಿತ್ತು ಅನಿಸುತ್ತೆ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ನೋಡಿ, ಇದು ನಮ್ಮ ಅಮ್ಮನ ಮನೆ ಹತ್ರ ಬಂದ್ವಿ. ಎಲ್ಲರೂ ನಮಗೋಸ್ಕರನೇ ಕಾಯ್ತಾಯಿದ್ವಿ. ನಾವು ತುಂಬ ಲೇಟಾಗಿ ಹೋಗಿದ್ವಿ. ಆಲ್ಮೋಸ್ಟ್ 2 ಕಾರು ಮತ್ತು 2 ಬೈಕ್ಸಲ್ಲಿ ಹೋಗಿದ್ವಿ ನಾವು. ನಾನು ಗಾಡಿ ಓಡಿಸ್ತೀನಿ. ನಾನು ನೀನು ಗಾಡಿ. ನಿಮ್ಮ ಪಾಪು ಜೊತೆ ಸ್ವಲ್ಪ ದೂರ ನಾನು ಓಡಿಸ್ದೆ, ಇನ್ನು ಸ್ವಲ್ಪ ದೂರ ನಮ್ಮ ಅಕ್ಕ ಓಡಿಸಿದ್ಲು.
ಇದೇ ನೋಡಿ ಗ್ರಾಸ್ ಲ್ಯಾಂಡು. ರೋಡ್ ಸ್ವಲ್ಪ ಸರಿ ಇರಲಿಲ್ಲ, ಕೆಮ್ಮು ಮಣ್ಣು ಅಂತಾರಲ್ಲ ಆ ಥರ ಇದೆ ಇದು. ಇಲ್ಲಿ ಸಾಯಂಕಾಲದೊತ್ತು ಹಾರ್ಸ್ ಬರುತ್ತೆ ಅಂತ ಅಂದರು. ಹಾರ್ಸ್ ರೈಡಿಗೆ ಬೇರೆ ಜಾಗ ಇದೆ, ಬಟ್ ಇಲ್ಲಿ ನಾವು ಕೂತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡೋಕ್ಕಂತಲೇ ಬಂದಿದ್ದು. ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಆಲ್ರೆಡಿ ನನ್ನ ತಂಗಿ ಫೋಟೋಸ್ ಕೂಡ ತೊಗೊತಿದ್ದಾಳೆ. ಆ ಬಾಟ್ಲ್ ಓಪನ್ ಮಾಡ್ರಿ, ಪಾಪುದೆಲ್ಲ ಇದರಲ್ಲೇ ಐತೆ. ಹಾಯ್, ಇವಾಗ ಒಂದು ಲೊಕೇಶನ್ ಬಂದಿದ್ದೀವಿ, ಬಟ್ ಇದೇ ಲೊಕೇಶನ್ ಅಂತಾನೆ ಡೌಟ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಎಲ್ಲರೂ ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ಮುಂದಿನ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಟೈಮ್ ಆಗಿರೋದ್ರಿಂದ ನಾವು ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಹೋಗಿದ ತಕ್ಷಣ ಊಟ ಮಾಡಿದ್ವಿ. ನಾನು ನನ್ನ ಮಗಂಗೆ ತಿನ್ನಿಸ್ತಾ ಇದ್ದೆ. ಇವ್ರು ನಮ್ಮ ಮಾಮ. ಎಲ್ಲರೂ ಊಟ ಮಾಡ್ತಿದ್ರು. ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಈ ಥರ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವುಗಳು ಒಂದ್ಸತಿ ಈ ಥರ ಪ್ಲ್ಯಾನ್ ಮಾಡಿ. ಇಲ್ಲ 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 ಎಕ್ಸ್ಪೀರಿಯನ್ಸ್ ಹೇಗಿದೆ? ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಎಕ್ಸ್ಪೀರಿಯನ್ಸ್ ನನ್ನ ಸೊಸೆ ಕರ್ಕೊಂಬಂದ್ಲು, ಏನೋ ಸಾಯಂಕಾಲ ಆರ್ಸ್ ಬರ್ತಿತ್ತು ಅವೆಲ್ಲ. How is the experience? Hi guys. ಹಲೋ ಊಟ ಎಲ್ಲ ಆದಮೇಲೆ ಸ್ವಲ್ಪ ಕ್ರಿಕೆಟ್ ಆಡೋಣ ಅಂತ ಅವತ್ತಿನ ದಿನ RCB ಮ್ಯಾಚ್ ಕೂಡ ಇತ್ತು. ಹಾಗಾಗಿ ನಾವು ಸ್ವಲ್ಪ ಕ್ರಿಕೆಟ್ ಆಡೋಣ ಅಂತ ಕ್ರಿಕೆಟ್ ಆಡ್ತಾ ಇದ್ವಿ. ಅವ್ನು ವಾಂತಿ ಅಲ್ಲ ಚಿನ್ನಿ, ಅದು ನೀರೇ ಮಾಡಿದ್ದು. ಫೀಲ್ಡಿಂಗ್ ನಿಂತ್ಕೊಳ್ರಿ. ಚೈತ್ರ ಹೆಂಗ್ ಹೇಳ್ತಾನ ನೋಡ್ ಚೈತ್ರ. ಯಾರು ಗುಜ್ಜಿನ ಆಲ್ಮೋಸ್ಟ್ ಅಲ್ಲಿ 3 to 4 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೇನು ಟೈಮ್ ಆಗ್ತಾಯಿತ್ತು, ನಾವುಗಳು ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಎಲ್ಲ ಜಲ್ದಿ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೀವಿ. ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡ್ದ. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾವು ಗಾಡೀಲಿ ಹೋಗ್ತಾ ಇದ್ದೀವಿ, ಅವರೆಲ್ಲ ಕಾರಲ್ಲಿ ಇನ್ನೊಂದು ಗಾಡೀಲಿ ಬರ್ತಾ ಇದ್ದಾರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.